ಒಳ್ಳೆಯದು ಹೀಗೆಲ್ಲ ತಿಳಿಸಿ ಹೇಳ್ತಿದ್ರು ಅವರು. ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಹೇಳ್ತಿದ್ರು. ನೀವೆಲ್ಲ ನೋಡಿರ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮಗೆ. ಹಿಂದಿನ ಮಂದಿ ಹೆಂಗಿದ್ರು, ಈಗಿನ ಮಂದಿ ಹೆಂಗದಾರ. ಹಿಂದಿನ ಕಾಲಕ್ಕೆ ಕೊಡ ಯಾವಿದ್ದು ಅಪ್ಪ, ಎದುರು ಇದ್ದು ತಾಮ್ರದ್ದು ಅಲ್ಲ. ಈಗೆಲ್ಲರ ಮನೆಯೊಳಗೆ ಪ್ಲಾಸ್ಟಿಕ್ಕಿನ ಕೊಡ. ಒಂದು ಭಾಳ ಅಂದ್ರೆ ಮದುವೆಯಾಗಿ ನೇಮಕ್ಕೆ ಒಂದು ತೊಗೊಂಡ್ಬರ್ತಾರೆ. ಅದನ್ನು ತಂದ್ರಂತಂದ್ರೆ ಇಟ್ರ ಅದ್ರ ಒಯ್ದ ಮ್ಯಾಲೆ ಅದನ್ನ ಎಂದು ಬಳಕೆ ಮಾಡೋರಿಲ್ಲ. ಹೌದಾ? ಅವರು ದೊಡ್ಡ ದೊಡ್ಡ ತಾಮ್ರದ ಕೊಡಗಳನ್ನ ಬಳಸ್ತಿದ್ರು, ಅದನ್ನು ಹೊರತಿದ್ರು, ಅದನ್ನ ಜಗ್ತಿದ್ರು, ಎಲ್ಲ ಮಾಡ್ತಿದ್ರು. ನೀರ್ ತರಕ್ ತಾಮ್ರದ ಕೊಡನ ತಗೊಂಡು ಹೋಗ್ತಿದ್ರು. ಈಗೂ ಸಹಿತ ಒಮ್ಮೆ ಪರೀಕ್ಷೆ ಮಾಡಕ್ಕೆ ನೀವು ತಗೊಂಡು ಹೋಗ್ರಿ, ತಾಮ್ರದ ಕೊಡನ ತಗೊಂಡು ಹೋಗಿ ಹಗ್ಗ ಕಟ್ಟಿ ಹಿಂಗ ಬಾವ್ಯಾಗ ಬಿಡ್ರಿ. ನೀರಿಗೆ ಮುಟ್ಟಿದ್ರೆ ಅಷ್ಟ ಸಾಕದು ಬಗ್ಗೆ ಬಿಡ್ತೈತಿ. ಹಿಂಗ ನೋಡ್ರಿ ನೀವು, ಹಿಂಗ ಬಗ್ಗೆ ಬಿಡ್ತೈತಿ. ಬಗ್ಗೆದ ತಡ ಇಲ್ದ ಹಂಗ ತುಂಬಿಕೊಂಡ ಬಿಡ್ತೈತಿ. ಪೂರ್ಣ ತುಂಬಿಕೊಳ್ಳುತ್ತ. ಕೈ ಬಿಟ್ರೆ ಸಾಕು ಒಳಗೆ ಹೋಗುತ್ತ. ಇನ್ನೂ ತುಂಬಿಕೋಬೇಕು, ಇನ್ನೂ ತುಂಬಿಕೋಬೇಕು. ಯಾವುದು ಬಾಗುತ್ತ ಅದು ತುಂಬಿಕೊಳ್ಳುತ್ತ. ಯಾವುದು ಬಾಗುತ್ತ ಅದು ತುಂಬಿಕೊಳ್ಳುತ್ತ. ತುಂಬಿಕೊಳ್ಳಬೇಕಾಗಿತ್ತಂದ್ರೆ ಬಾಗಬೇಕು. ಇವನು ಬಿಡ್ರಿ, ಈಗಿನ ಒಯ್ದು ಇವು ಹೋಗಿ ನಟ್ಟಗ ಕುಂದಿರ್ತಾವ ಅಲ್ಲಿ ನೀರಿನ ಮೇಲೆ. ನಾ ಇಲ್ಲಿ ಬಂದಿದ್ದು ತುಂಬಿಕೊಳ್ಳಾಕ ಬಂದೀನಿ ಅನ್ನೋದು ಗೊತ್ತಿಲ್ಲ. ಅವಕ್ಕೆ ಹೋಗಿ ಕುಂತು ಬಿಡೋದು ಅಷ್ಟೇ ಕೆಲಸ. ಇವ್ರು ಅಷ್ಟಕ್ಕೆ ಬಿಡಂಗಿಲ್ಲ. ಬುದ್ಧಿಗೇಡಿ ಕುಂತರ್ ನಡೀತೈತೆ. ಬಗ್ ಅಂತೇಳಿ ಎತ್ತೆತ್ತಿ ಬಿಡಿಯಾಕ ಚಲೋ ಮಾಡುತ್ತೆ. ಹೆಂಗಂಗೆ ಎತ್ತೆತ್ತಿ ಬಿಡಿತಾರ ಹಂಗಂಗ ತುಂಬಿಕೊಳ್ಳಾಕ ಚಲೋ ಮಾಡುತ್ತೆ. ಎಷ್ಟ ಚಲೋ ತುಂಬಿಕೊಂಡೈತೆ ಅಂದ್ರೂ ಒಂದು ಅರ್ಧ ತಂಬಿಗರ ಕಡಿಮೆನ ತುಂಬಿಕೊಂಡಿರ್ತೈತೆ ಹೊರತಾಗಿ ತಾಮ್ರದ ಕೊಡ ತುಂಬಿಕೊಂಡಂಗೆ ತುಂಬಿಕೊಳ್ಳಾಕ ಸಾಧ್ಯನೇ ಇಲ್ಲ. ನೋಡುದ್ರಿ ಆ ಕೊಡ ಹೆಂಗ, ಈ ಕೊಡ ಹೆಂಗ, ಅವೆಲ್ಲ ಸಿದ್ಧಾಂತ ನೀತಿ ಹೇಳ್ತಾವ. ತುಂಬಿಕೊಳ್ಳೋದು ಬಾಗಿದ್ರು ತುಂಬಿಕೊಳ್ಳಕ್ ಬರುತ್ತ ಇಲ್ಲ ಅಂದ್ರೆ. ದನ ಕಾಯ್ತಾ ನಿಂತಿರುವಂತಹ 8 ವರ್ಷದ ಸಿದ್ದರಾಮನ ಹತ್ರ ಮಲ್ಲಿಕಾರ್ಜುನ ಬಂದ. ಏನೋ ನನಗೆ ಹಸಿವಾಗ್ಯದ, ಏನಾದರೂ ತಂದು ಕೊಡ್ತೀಯೇನು? ಏನು ಬೇಕು ಹೇಳು ಮಲ್ಲಯ್ಯ, ನಿನಗೆ ಬೇಕಾದ ತರಂಗದಿನಿ. ಆದ್ರೆ ನನ್ನ ದನಗಳು ನೋಡವ್ರು ಯಾರು? ನನ್ನ ದನ ಕಾಯಕ್ಕೆ ಬಂದೀನಿ, ಅವ್ನು ನೋಡವ್ರು ಯಾರು? ನಾನು ತರಕ್ಕೆ ನೀ ಹೇಳಿದ ತರಂಗದಿನಿ. ನಾ ಕಾಯ್ತೀನಿ. ಆ ಹುಡುಗನು ಬಿಡಿಸಿವ ನಾ ದನ ಕಾಯ್ತೀನಿ ಅಂತಾನ. ದೇವರು ಏನು ಬೇಕು? ನವಣಿ ಅನ್ನ ಬೇಕು. ಮತ್ತೇನು ಬೇಕಾದ್ರಾಗ? ಮಜ್ಜಿಗೆ ಬೇಕಂತ. ನಾವು ಮಜ್ಜಿಗೆ ನೀವು ಓದ್ರಿ ರಾಘವಾಂಕನ ಕಾವ್ಯವನ್ನು. ನವಣಿ ಅನ್ನ ಮಜ್ಜಿಗೆಯನ್ನ ತೆಗೆದುಕೊಂಡು ಬಾ, ಹಸಿವಾಗಿದೆ. ಯಾಕೆ ನವಣಿ ಅನ್ನ ಕೇಳ್ದ? ಯಾಕೆ ಮಜ್ಜಿಗೆಯನ್ನ ಕೇಳ್ದ? ಮಜ್ಜಿಗೆ ಒಳಗ ಕೊಬ್ಬಿಲ್ಲ. ಡಾಕ್ಟರ್ ಭಾಳ ಜನ ಹಾಲು ಕುಡಿಬೇಡ ಅನ್ಬೋದ ಹೊರತಾಗಿ ಮಜ್ಜಿಗೆ ಕುಡಿಬೇಡ ಅನ್ನೋ ಈ ಭೂಮಿ ಮೇಲೆ ಹುಟ್ಟಿಲ್ಲ ಇನ್ನು. ಯಾವುದ್ರೊಳಗ ಕೊಬ್ಬಿಲ್ಲಲ್ಲ ಅದನ್ನು ತಗೊಂಡು ಬಾ. ನವಣಿ ನೋಡ್ರಿ ಬಗ್ಗೈತಿ ಹಿಂಗ. ಯಾವುದು ಹುಟ್ಟಿಸಿರುವಂತಹದ್ದಕ್ಕೆ ಬಾಗಿ ನಮಸ್ಕಾರ ಮಾಡ್ತೈತಲ್ಲ ಅದನ್ನು ತಗೊಂಬ. ನವಣಿ ಹಿಂಗ ತೆನಿ ಹಾಕುವುದು ಅಷ್ಟ ತಡ ಬಾಗೇ ಬಿಡ್ತೈತಿ. ಏನು ಹೇಳ್ತದ ಭೂಮಿಗೆ? ನೀ ನನ್ನನ್ನು ಬೆಳೆಸಿ ಇಷ್ಟೆತ್ರ ಮಾಡಿ ನಿಲ್ಲಿಸಿದಿ, ಇದೋ ನಿನಗೆ ನನ್ನ ನಮಸ್ಕಾರ. ಕೈ ಮುಕ್ಕೊಂಡು ನಿಂತದ ಭೂಮಿ. ಭತ್ತ ನಾವೆಲ್ಲರೂ ಶ್ರೀಮಂತರಾಗಿದ್ರೆ ಅಕ್ಕಿಯ ಅನ್ನವನ್ನು ಎಡೆ ಮಾಡ್ತೇವೆ, ಬಡವರಾಗಿದ್ರೆ ನವಣಿ ಅನ್ನ ಮಾಡ್ತೇವೆ. ಅದೇ ಭೂಮಿ ಒಳಗೆ ಬೆಳೆದಿರುವಂಥ ಸಜ್ಜಿಯನ್ನು ಯಾರಾದರೂ ಎಡೆ ಮಾಡಕ್ಕೆ ಉಪಯೋಗ ಮಾಡಿದ್ದು ಉಂಟೇನು? ಸಜ್ಜಿ ಜೋಳ ಇಲ್ಲಲ್ಲ. ಯಾಕಂತಂದ್ರೆ ಭಾಗದಾಗ ಗೊತ್ತಿಲ್ಲ ಅದಕ್ಕೆ. ಸಜ್ಜಿ ತೆನಿ ನೋಡ್ರಿ ನೀವು, ಜೋಳದ ತೆನಿ ನೋಡ್ರಿ, ನೆಟ್ಟಗೆ ಹಗ ನಿಂತಾವ. ಯಾವುದು ಬಾಗೇ ಇಲ್ಲ ಅದು ಭಗವಂತನಿಗೆ ಸಮರ್ಪಣೆ ಆಗೋದಿಲ್ಲ. ಭತ್ತ ಬಾಗುತ್ತೆ, ನವಣಿ ಬಾಗ